ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್. ಇವತ್ತು ನೋಡ್ತಾ ಇರ್ಬೋದು, ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ಭೃಂಗರಾಜ ಸೊಪ್ಪು ಎಲ್ಲಿರುತ್ತೆ, ಎಲ್ಲಿ ಬೆಳೆಯುತ್ತೆ, ಅಥವಾ ಮಾರ್ಟಲ್ಲಿ ಏನಾದರೂ ಸಿಗುತ್ತಾ ಅಂತ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ಇವತ್ತು ಆನ್ಸರ್ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು, ಮೊದಲು ತೋರಿಸಿದ ಪಾಟಲ್ಲೇ ನಾನು ಕಿತ್ಕೊಂಡು ನಿಮಗೆಲ್ಲ ಎಣ್ಣೆ ಮತ್ತು ಭೃಂಗರಾಜ ಸೊಪ್ಪಿನ ಹೇರ್ ಪ್ಯಾಕ್ನ ನಿಮಗೆ ತೋರಿಸ್ತಿದ್ದೀನಿ. ಈ ಕಡೆ ಪಾಟಲ್ಲಿ ಈಗ ತಾನೇ ಚಿಗುರುತ್ತಿದೆ, ನೋಡ್ತಾ ಇರ್ಬೋದು. ನಾನು ಇದನ್ನು ಹಾಕಿರೋದು ಫ್ರೆಂಡ್ಸ್, ಯಾವುದೇ ಬೀಜ ಅಲ್ಲ, ಜಸ್ಟ್ ಬೇರಿಂದ ಇಷ್ಟೆಲ್ಲ ಬಂದಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಣ್ತಿದೆಯಲ್ವಾ, ಅದೆಲ್ಲ ಭೃಂಗರಾಜ ಸೊಪ್ಪು. ನೋಡ್ತಾ ಇರ್ಬೋದು, ಈಗ ತಾನೇ ಮೊಳಕೆ ಹೊಡೆದು ಮೇಲೆ ಚಿಗುರಿ ಬರ್ತಾ ಇದೆ. ಈ ರೀತಿ ಭೃಂಗರಾಜ ಸೊಪ್ಪು ಕಾಣುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕಡ್ಡಿ ಹಾಕಿದ್ದು, ಅದರಿಂದ ನೋಡಿ ಹೇಗೆ ಚಿಗುರ್ತಿದೆ ಅಂತ. ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಬೇಗ ಬೆಳೆಯುತ್ತೆ. ಇದಕ್ಕೆ ಬೇಕಾಗಿರೋದೊಂದೇ ನೀರು. ನೀರಿನ ಪ್ರಮಾಣ ಎಷ್ಟು ಹೆಚ್ಚಾಗಿ ನಾವು ಹಾಕ್ತೀವೋ ಅಷ್ಟು ಭೃಂಗರಾಜ ಸೊಪ್ಪು ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದು ನೀರು ಹರಿಯುವ ಜಾಗದಲ್ಲಿ ಹೆಚ್ಚು ಬೆಳೆಯುತ್ತೆ. ಹಾಗಾಗಿ ನಾನು ಪದೇ ಪದೇ ನೀರನ್ನು ಹಾಕ್ತಾಯಿರ್ತೀನಿ. ದಿನಕ್ಕೆ 2 ಸಲ 3 ಸಲ ನೀರನ್ನು ಹಾಕಿದ್ರೆ ತುಂಬ ಒಳ್ಳೆಯದು. ನೋಡ್ತಾ ಇರ್ಬೋದು, ಆ ಕಡೆ ಪಾಟಲ್ಲಿ ನಾನು ಕಿತ್ಕೊಬಂದು ಆಲ್ರೆಡಿ ಇಟ್ಟಿದ್ದೀನಿ. ಈಗ ತಾನೇ ಫ್ರೆಶ್ಶಾಗಿ ಕಿತ್ಕೊಬಂದು ಇಟ್ಟಿರೋ ಅಂಥ ಭೃಂಗರಾಜ ಸೊಪ್ಪು. ಮತ್ತು ನಾನು ಇಲ್ಲಿ ದಾಸವಾಳದ ಹೂಗಳನ್ನು ತಗೊಂಡಿದ್ದೀನಿ. ನೀವು ದಾಸವಾಳದ ಎಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಹೂವು ಇಲ್ಲ, ಬರೀ ಎಲೆ ಇದೆ ಅನ್ನೋರು ಕೂಡ ನೀವು ದಾಸವಾಳದ ಎಲೆನ ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಯಾವ ಗೊಬ್ಬರನೂ ಬೇಡ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಏರ್ ಪ್ಯಾಕಿಗೆ ನಾವು ಏನನ್ನು ಬಳಸಬೇಕು ಅಂದರೆ ಭೃಂಗರಾಜ ಸೊಪ್ಪು ಮೇಯ್ನ್ ಇದಕ್ಕೆ. ಇದಾದಮೇಲೆ 4-5 ದಾಸವಾಳ ತಗೊಳ್ಳಿ. ನೋಡಿ, ಇಷ್ಟು ಒಂದು ತುಂಡಷ್ಟು ಅಲೋವೆರಾನ ಫ್ರೆಶ್ಶಾಗಿ ತಗೊಳ್ಳಿ. ಅಲೋವೆರಾ ಇಲ್ಲ ಅಂದರೆ ಅಲೋವೆರಾನ ಸ್ಕಿಪ್ ಮಾಡಿ. ಮತ್ತು ನೆಲ್ಲಿಕಾಯಿ ಅಷ್ಟೇ ತುಂಬ ಒಳ್ಳೆಯದು ಕೂದಲಿಗೆ. ಹಾಗಾಗಿ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಮೆಂತ್ಯ ಆಗಿರ್ಬೋದು, ಮೊಸರಾಗಿರ್ಬೋದು ಏನೂ ಹಾಕೋಬೇಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಭೃಂಗರಾಜ ಮತ್ತು ದಾಸವಾಳ ಹಾಕ್ಕೊಳ್ಳಿ, ಇಲ್ಲ ಭೃಂಗರಾಜ ಮತ್ತು ಅಲೋವೆರಾ ಹಾಕ್ಕೊಳ್ಳಿ, ಇಲ್ಲ ಭೃಂಗರಾಜ ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಳ್ಳಿ. ಬೇರೆ ಯಾವುದನ್ನು ಯೂಸ್ ಮಾಡಬೇಡಿ ಫ್ರೆಂಡ್ಸ್, ಯಾಕಂದರೆ ನಾನು ಯೂಸ್ ಮಾಡಿರೋದು ಇಷ್ಟೇ. ಸೊ ನನಗೆ ಬೇರೆದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಹೂವನ್ನ ನೀವು ನೋಡ್ತಾ ಇರ್ಬೋದು. ನಾನು ಪ್ರತಿಯೊಂದು ಬೇರು, ಕಾಂಡ, ಹೂವು, ಎಲೆ ಪ್ರತಿಯೊಂದೂ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಇದರಲ್ಲಿ ಅಷ್ಟು ಔಷಧೀಯ ಗುಣಗಳಿರುತ್ತೆ. ಈಗ ನಾನು ದಾಸವಾಳ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದೇ ರೀತಿ ನಾನಿಲ್ಲಿ ಏನಾಗಲೇ ತೋರಿಸಿದ್ನೋ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಅಲೋವೆರಾನ ಹಾಕೋತಿದ್ದೀನಿ. ಮತ್ತು ಇಲ್ಲಿ ನೆಲ್ಲಿಕಾಯಿನೂ ಸಹ ಹಾಕೋತಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಬಿದ ಮೇಲೆ ನೋಡ್ತಾ ಇರ್ಬೋದು, ಈ ರೀತಿ ಕಾಣುತ್ತೆ. ಇದು ಅಲೋವೆರಾ ಹಾಕಿರೋದ್ರಿಂದ ನಿಮ್ಮ ಕೂದಲಿಗೆ ಇದು ಚೆನ್ನಾಗಿ ಹಿಡಿಯುತ್ತೆ, ಅಂದರೆ ಅಲ್ಲೇ ಸ್ಟಿಕ್ ಆಗುತ್ತೆ. ಅಲೋವೆರಾ ಹಾಕೊಳ್ದೇ ನೀವು ಹಂಗೆ ರುಬ್ಬಿದ್ರೆ ಉದುರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಅಲೋವೆರಾ ಹಾಕ್ಕೊಂಡ್ರೆ ಬುರುಡೆಗೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಅಲೋವೆರಾನ ತೊಗೊಂಡಿದ್ದೀನಿ. ಎಷ್ಟೊಂದು ಚೆನ್ನಾಗಿ ರುಬ್ಕೊಂಡು ನೀವು ಯಾವುದೇ ರೀತಿ 1 ಅವರ್ ಇಡಬೇಕು, 2 ಅವರ್ ಇರಬೇಕು ಈ ಥರ ಏನಿಲ್ಲ ಫ್ರೆಂಡ್ಸ್. ರುಬ್ಬಿದ ತಕ್ಷಣ ನಿಮ್ಮ ತಲೆಗೆ ಹಚ್ಕೊಂಬಿಟ್ಟು ಅರ್ಧ ಅಥವಾ 1 ಗಂಟೆಗಳ ಕಾಲ ಬಿಟ್ಟು ನೀವು ತಲೆ ಸ್ನಾನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ತಲೆ ಕೂದಲುಗಳು ತುಂಬ ಕಪ್ಪಾಗಿ ಸಂಪಾಗಿ ಬೆಳೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.